ಸರ್ಕಾರಗಳಾಗಲಿ ಅರಣ್ಯ ಅಧಿಕಾರಿಗಳಾಗಲಿ ನಮಗೆ ಸಹಾಯಧನ ಆಗ್ಬೋದು ಅಥವಾ ನಮಗೆ ಇನ್ಶೂರೆನ್ಸ್ ಆಗ್ಬೋದು ಅಥವಾ ನಮಗೆ ಅವುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಸಲಕರಣೆಗಳಾಗ್ಬೋದು ಅಥವಾ ಒಂದು ಸ್ನೇಕ್ಸ್ ಗ್ಲೌಸು ಸ್ನೇಕ್ಸ್ ಶೂಸು ಯಾವುದು ಕೊಟ್ಟಿರೋದಿಲ್ಲ. ನೋಡಿ, ನಾವು ಹಗಲಿರುಳು ದುಡಿತಾ ಇದ್ದೀವಿ. ನಮ್ಮ ಇದುವರೆಗೂ ಯಾವುದೇ ಸರ್ಕಾರ ನಮಗೆ ಆದಂಥ ಖರ್ಚು ವೆಚ್ಚಗಳು ಸುಮಾರು 400 ಜನಕ್ಕೆ ಅಧಿಕ ಹೆಚ್ಚು ಜನಗಳು ಹಾವು ಕಚ್ಚಿ ಬಹುಅಂಗಾಂಗ ವೈಫಲ್ಯದಿಂದ ನರಳ್ತಾ ಇದ್ದಾರೆ. ಕೆಲವು ಜನಕ್ಕೆ ಕಾಲುಗಳಿಲ್ಲ, ಕೆಲವು ಜನಕ್ಕೆ ಕೈಗಳಿಲ್ಲ, ಆಮೇಲೆ ಸ್ನೇಕ್ ಬೈಟ್ದಾಗ ಕಿಡ್ನಿಗಳು ಹೋಗುತ್ತೆ, ಮೆದುಳು ಬೇಕಾಗುತ್ತೆ, ಕಣ್ಗಳು ಕುರುಡರಾಗಿದ್ದಾರೆ. ಹಾಗಾಗಿ ನಾವು ದಯವಿಟ್ಟು ಈ ಸರ್ಕಾರ ನಮಗೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮಗೆ ದಯವಿಟ್ಟು ವನ್ಯಜೀವಿ ಸಂರಕ್ಷಣೆ ಪ್ರತಿಯೊಬ್ಬರಿಗೂ ನಮಗೆ ಇನ್ಶೂರೆನ್ಸ್ ಬೇಕು ಮತ್ತು ನಮಗೆ ಪ್ರತಿ ತಿಂಗಳು ಸಹಾಯಧನ ಬೇಕು. ಹಾಗಾಗಿ ನಮಗೆ ಇನ್ನೂ ಹಲವಾರು ಬೇಡಿಕೆಗಳಿದೆ. ನಮ್ಮ ಕುಟುಂಬಕ್ಕೆ ಭದ್ರತೆ ಬೇಕು. ನಾವು ಹಾವು ಅಂದಾಗ ನಮ್ಮ ಮೇಲೆ ಕೇಸ್ ಆಗ್ತೀವಿ ಅಂತ ಹೀಗಾಗಿ ಮಾನ್ಯತೆ ಗಣರಾಜ್ಯ ಸರ್ಕಾರ ನಮಗೆ ದಯಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಪ್ರತಿ ತಿಂಗಳು ಸಹಾಯಧನ ನಮಗೆ ಸಲಕರಣೆಗಳು ಹಾಗೂ ನಾವು ಸಂರಕ್ಷಣೆ ಮಾಡೋಕ್ಕೆ ಎಲ್ಲ ಕೊಟ್ಟು ನಮಗೆ ಆದಂತಹ ಒಂದು ಮಾನ್ಯತೆ ಕೊಟ್ಟು ಸರ್ಕಾರ ನಮ್ಮನ್ನು ಕೂಡ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಹುಡುಗರು ಯುವಕರಿದ್ದಾರೆ, ಅವ್ರಿಗೂ ಕೂಡ ಅರಣ್ಯ ಇಲಾಖೆ ಒಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಕೊಟ್ಟು ನಮ್ಮ ಕುಟುಂಬಗಳಿಗೆ ಭದ್ರತೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ನಮ್ಮ ಬೇಡಿಕೆನ ಈ ಸರ್ಕಾರ ನಾವು ಈಡೇರಿಸಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಸರಿಸುಮಾರು 10 ವರ್ಷದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆನ ಯಾವುದೇ ಸರ್ಕಾರ ಆಗ್ಬೋದು, ಅರಣ್ಯ ಅಧಿಕಾರಿಗಳಾಗ್ಬೋದು ಅಥವಾ PCCF ಆಗ್ಬೋದು ಅಥವಾ ಹಿರಿಯ ಅಧಿಕಾರಿಗಳಾಗ್ಬೋದು, ಯಾರು ನಮ್ಮ ಕನ್ಸಿಡರ್ ಮಾಡಿಲ್ಲ. ಒಂದು ಅವ್ರ ಹಿಡಿಸ್ತಾರೆ, 50 ರೂಪಾಯಿ ದುಡ್ಡು ಕೊಟ್ಟು ಮನೆಗೆ ಕಳಿಸ್ತಾರೆ. ಸರ್, ನಮಗೆ ಕುಟುಂಬ ಇದೆ, ನಮ್ಮಗಳಿಗೆ ಬೇಕಾದಷ್ಟು ನೋವುಗಳಿದೆ, ನಾವು ಕೂಡ ಅವುಗಳನ್ನ ಕಚ್ಚಿಸ್ಕೊಂಡು ಆಂಟಿವೆನಮ್ ತಗೋತೀವಿ ಅಂತ ಅಂದಾಗ ನಮಗೆ ಅರ್ಧ ಆಯುಸು ಕಮ್ಮಿ ಆಗಿರುತ್ತದೆ. ಹಾಗಾಗಿ ನಮಗೆ ದಯಮಾಡಿ ಪ್ರತಿ ತಿಂಗಳು ಸಹಾಯಧನ ಕೊಡಿ, ನಮಗೆ ಬೇಕಾಗಿರುವಂಥ ಸೌಲಭ್ಯಗಳು ದಯಮಾಡಿ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಹಾಗೂ ಮಾನ್ಯ ಅರಣ್ಯ ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಸರ್, ನಾನು ಮೈಸೂರಿನಿಂದ ಬಂದಿದ್ದೀನಿ. ನಾನು ಸರಿಸುಮಾರು 25 ವರ್ಷ ಸಂರಕ್ಷಣೆ ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು 18,000ಕ್ಕೂ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅರಣ್ಯ ಅಧಿಕಾರಿಗಳ ಜೊತೆ ವರ್ಕ್ ಮಾಡಿದ್ದೀನಿ. ಇನ್ನು ಹಲವಾರು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಿದ್ದೀನಿ. ಕೊಟ್ಟಿದ್ದೀವಿ. ಆ ಮನವಿಗೆ ನಮಗೆ ಸಹಕಾರ ಮಾಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಮಾಡ್ತಾರೆ ಅಂತ ನಮ್ಗೆ ಒಂದು ಆಸೆ ಮೂಲಕ ನಾವು ಕೊಟ್ಟಿದ್ದೀವಿ. ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಬರೋ ದಿನದಲ್ಲಿ ಉಗ್ರವಾಗಿ ಹೋರಾಟ ನಾವು ಮಾಡ್ತೀವಿ, ಸತ್ಯಾಗ್ರಹಗಳು ಮಾಡಕ್ಕೆ ನಾನು ಬಳ್ಳಾರಿಯಿಂದ ಸಾಬರಿ ಸ್ಟೇಟ್ ಅಂಡ್ ವೈಲ್ಡ್ ಅನಿಮಲ್ ಪ್ರೊಟೆಕ್ಷನ್ ಡೇ ಪ್ರೆಸಿಡೆಂಟ್. ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದ್ದೀರಾ, ಹೇಳಿ ತಮ್ಮ ಬೇಡಿಕೆಗಳೇನಿದೆ? ಸರ್, ವನ್ಯಜೀವಿ ಸಂರಕ್ಷಕರು ಕರ್ನಾಟಕದಿಂದ ಬಂದಿದ್ದೀವಿ. ನಾವು 25 ವರ್ಷದಿಂದ ಮಾಡ್ತಿರೋದು ಈ ಪ್ರಾಣಿ ಪಕ್ಷಿ ರಕ್ಷಣೆ ಮಾಡ್ಕೊಂಡು ನಾವು ನಮ್ಮ ಕಾಡು ಸಂಪತ್ತನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ. ಈಗ ಇಲ್ಲಿವರೆಗೆ ಯಾರೂ ಮಾಡಲಿಲ್ಲ. ಇನ್ನು ಮುಂದೆ ಸಿದ್ದರಾಮಯ್ಯರು ನೀವು ಮಾಡಿ ಅಂತೇಳಿ ಈಶ್ವರ ಖಂಡ್ರೆ ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀವಿ ಅಂದರೆ, ಇನ್ಶೂರೆನ್ಸು, ಒಂದು ಐಡೆಂಟಿ ಕಾರ್ಡು, ತಿಂಗಳಿಗೆ ಒಂದಿಷ್ಟು ಸಂಬಳ, ಆಮೇಲೆ ಮನೆಗೆ ಹೆಚ್ಚು ಕಡಿಮೆ ಆದರೆ ನಮಗೇನು ಹೆಚ್ಚು ಕಡಿಮೆ ಆದರೆ ಮನೆಗೆ ಒಂದು ದುಡ್ಡು, ಇವೆಲ್ಲ ಸೌಲಭ್ಯಗಳೆಲ್ಲ ಕೇಳಿದ್ವಿ. ಐಡೆಂಟಿ ಕಾರ್ಡ್ ಕೇಳಿದ್ದೀವಿ, ಎಲ್ಲ ಕೇಳಿದ್ವಿ. ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಅದಕ್ಕೆ ನಾವು ಒಂದಪ್ಪ ಇಲ್ಲಿ ಮನವಿ ಕೊಟ್ಟಿದ್ವಿ, ಮುಂದೆ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ನೋಡೋಣ.